ಅಲ್ಲಿ ಪ್ರತಿ ವರ್ಷ ನಮ್ಮ ಬಾಗಲಕೋಟೆಯಿಂದ 5,500 ಕೋಟಿ ಶುಗರ್ ವಿತರಿಸುತ್ತಾ ಡಿಸ್ಟಿಕ್ ಅಂದರೆ ಪ್ರೈವೇಟ್ ಸರ್ಕಾರಿ ಪ್ರೊಡಕ್ಷನ್ ಇದೆ. ಈ ಹಂತದಲ್ಲಿ ಈಗಾಗಲೇ ವಿಳಂಬವಾಗಿ ಸರ್ಕಾರ ಆದೇಶ ಅಕ್ಟೋಬರ್ 20ರಿಂದ ಸ್ಟಾರ್ಟ್ ಮಾಡಬೇಕಂತ ಆದೇಶ ಇತ್ತು. ಈಗಾಗಲೇ ವಿಳಂಬ ಆಗಿದೆ. ಈ ವಿಳಂಬ ಆದರೆ ಈಗಾಗಲೇ ತಮಗೆಲ್ಲ ಹೇಳಿದರು. ಮೊನ್ನೆ ಮಾಜಿ ಸಚಿವರು ಎಸ್ ಆರ್ ಪಾಟೀಲ್ ಸಾಹೇಬರು ಕೂಡ ತಮಗೆಲ್ಲ ಹೇಳಿದರು ಏನೇನು ಮುಂದಿನ ರೈತರಿಗೆ ಏನು ಮುಂದೆ ತೊಂದರೆ ಆಗ್ತಾವಂತ, ಲಗಾಣಿ ವಿಷಯದಲ್ಲಾಗಲಿ, ಇಳುವರಿ ವಿಷಯದಾಗಲಿ, ಬಿಸಿಲಾಗಲಿ ಏನೇನು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ತಮ್ಮ ಮುಖಾಂತರ ರೈತ ಬಾಂಧವರಲ್ಲಿ ಮತ್ತು ರೈತ ಮುಖಂಡರಿಗೆ ನನ್ನಲ್ಲಿ ಪ್ರಾರ್ಥನೆ ಮತ್ತು ಮನವಿ, ರೈತರ ಹಿತದೃಷ್ಟಿಯಿಂದ ತಮ್ಮಲ್ಲಿ ಏನು ಪ್ರಾರಂಭಿಸಲಿಕ್ಕೆ ಅವರು ಒಪ್ಪಿದಾಗ ಸರ್ಕಾರ ಆದೇಶದ ಮೇಲೆ FRP ಜಾಸ್ತಿ ಇದೆ. ಕಳೆದ ಸಾಲ ಅಂದಾಜು 3,000 ಇತ್ತು. ಈ ಸರ್ತಿ 3,250ರಿಂದ ಜಾಸ್ತಿ ಆಗ್ತದೆ. ಸ್ಲ್ಯಾಬ್ ಕೊಟ್ಟಿದ್ದಾರೆ. ಬೇಸ್ ಆಫ್ ರಿಕವರಿ ಹೈಯೆಸ್ಟ್ ನಮ್ಮಲ್ಲಿ ಬೇಸ್ ಆಫ್ ರಿಕವರಿ 388 ಜಾಸ್ತಿ ಕೊಟ್ಟಿದ್ದಾರೆ. ಈ ಶೇಪ್ ಬೋರ್ಡ್ ಬರ್ತದೆ. ಆಕಾಯ್ತು ನಾವು ತಡೆ ನಾವು ಗೋಣಿವಾಡ ಕ್ಯಾಂಪು ಮತ್ತು ದಾವಣಗೆರೆ ಜಿಲ್ಲೆ ಗೋಣಿವಾಡ ಗ್ರಾಮದಲ್ಲಿ ಸುಮಾರು 30 ಮತ್ತು ದಾವಣಗೆರೆ ಕಾಲೇಜ್ ಹೋಗ್ತಿದ್ದಾರೆ. ಎಲ್ಲ ಡಿಗ್ರಿ ಇದ್ದಾರೆ, ITI ಮಾಡ್ತಿದ್ದಾರೆ, ಡಿಪ್ಲೊಮಾ ಮಾಡ್ತಿದ್ದಾರೆ, ನಾನಾ ಕಾಲೇಜುಗಳಿಗೆ ಹೋಗ್ತಿದ್ದಾರೆ. ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದರೆ ಗೌರ್ಮೆಂಟ್ ಬಸ್ಗಳು ಇಲ್ಲಿ ನಿಲ್ಲಿಸ್ತಾ ಇಲ್ಲ. ಅವರು ಬೆಳಗ್ಗೆ 9 ಗಂಟೆಗೆ ಕಾಲೇಜುಗಳಿದ್ದಾವೆ. ಇಲ್ಲಿ ಅವರು 7:30, 8 ಗಂಟೆಯಿಂದ ಸತತವಾಗಿ ಕಾದರೂ ಯಾವುದೇ ಬಸ್ಸುಗಳು ನಿಲ್ಲಿಸ್ತಾನೆ ಅವರಿಗೆ ಕಾಲೇಜುಗಳಿಗೆ ಹೋಗೋಕ್ಕೆ ತುಂಬ ತೊಂದರೆ ಮಾಡ್ತಿದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಿ ಇಲ್ಲಿ ಮಕ್ಕಳಿಗೆ ಆಗ್ತಕ್ಕಂಥ